ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸರ್ಜೆ ಕನ್ನಡಿಗ. ಇವತ್ತು ಮಂಗಳವಾರ ಬೆಳಗ್ಗೆ 6 ಗಂಟೆಗೆ ಡ್ಯೂಟಿ ಸ್ಟಾರ್ಟ್ ಮಾಡಿದ್ದೆ. ಯಾವುದೂ ಒಂದು ಬಿದ್ದಿರಲಿಲ್ಲ ಗೈಸ್. ಆಲ್ಮೋಸ್ಟು ಎಷ್ಟು 8 ಗಂಟೆ 5 ನಿಮಿಷ ಆಗೈತೆ, ಇವಾಗ ಬಿದ್ದೈತೆ. ಇವತ್ತು ಮೈಂಡಲ್ಲಿ ಇಟ್ಕೊಂಡು ಬಿಟ್ಟಿದ್ದೀನಿ, ಏನು ಆರ್ಡ್ರ್ ಹೊಡೆದ್ರೂ ಲೋಕಲ್ ಮಾತ್ರ ಹೊಡೆಯಲ್ಲ. 100, 150, 200 ಈ ಥರ ಹೊಡಿಬೇಕಂತ ಮೈಂಡ್ ಸೆಟ್ಟಲ್ಲಿ ಬಂದುಬಿಟ್ಟು ಅದಕ್ಕೆ ಎಲ್ಲ ಲೋಕಲ್ ಬೀಳ್ತಾಯಿತ್ತು. ಯಾವುದೂ ಆಕ್ಸೆಪ್ಟೇ ಮಾಡ್ಕೊಂಡಿರಲಿಲ್ಲ. ಯಾವುದೋ ಒಂದು ಇದಕ್ಕೆ ವೈಟ್ ಫೀಲ್ಡ್ ಬಿದ್ದಿತ್ತು, 200 ಚಿಲ್ಲರೆ ಇದೇನೋ, ಅದು ಕ್ಯಾನ್ಸಲ್ ಆಯಿತು. ಪಿಕಪ್ 2 ಕಿಲೋಮೀಟ್ರ್ ಇತ್ತು. ಮನೆಯಿಂದ ಹಿಂಗೆ ಆಚೆ ಹೋದೆ, ಕ್ಯಾನ್ಸಲ್ ಆಯಿತು. ಮತ್ತೆ ಅಲ್ಲೇ ಮಲ್ಕೊಂಡ್ಬಿಟ್ಟೆ. ಇನ್ನು ಅಲ್ಲಿ ಇದು ಬ್ರೂಕ್ ಫೀಲ್ಡ್ಗೆ ಬಿದ್ದುಬಿಟ್ಟೈತೆ ಇವಾಗ 200 ಚಿಲ್ಲರೆದು. ಅದಕ್ಕೆ ಇದನ್ನ ಎಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ ಮನೆ ಹಿಂದ್ಗಡೆಯಿಂದ. ಅದ್ರ ಮನೆ ಹಿಂದ್ಗಡೆ ಐತೆ, ಅದ್ರ ಸುತ್ತಾಡ್ಕೊಂಡು ಬರಬೇಕು. ಯಾಕಂದ್ರೆ ನಮ್ಮ ಮನೆ ಇರೋ ಡೆಡ್ ಎಂಡ್ ಅಲ್ವಾ, ಅದಕ್ಕೆ ಕಸ್ಟಮರ್ ಎಲ್ಲವರೇ. ಮೊನ್ನೆ ಒಂದು ಸರಿ ಬಿಟ್ಟಿದ್ದೆ ಬ್ರೂಕ್ ಫೀಲ್ಡ್ಗೆ. ಇದಕ್ಕೆ ಎಷ್ಟು ಬುಕ್ ಅಂತು ಮೆಸೇಜು, ಶ್ರೀ ಮಾತಾ ಜಗದಾಂಬಾದೇವಿ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಎಲ್ಲವರು ಅದರಪ್ಪ ಕಸ್ಟಮರು. ಯಾವ ಮನೆ ಲೊಕೇಶನ್ ಹತ್ರ ಬಂದಿದ್ದೀನಿ. ಇದೇ ಮನೆ ಅನ್ಕೋತೀನಿ. ಮೊನ್ನೆ ಒಂದು ಸರಿ ಇಲ್ಲಿಂದ ಪಿಕಪ್ ಮಾಡ್ಕೊಂಡು ಹೋಗಿದ್ದೆ. ರೀಚರ್ಡ್ ಕೊಟ್ಬಿಡೋಣ ರೀ ಫಸ್ಟು, ಯಾಕಂದ್ರೆ ಅವ್ರು ಬರೋವ್ರಿಗೆ ವೇಟಿಂಗ್ ಚಾರ್ಜಸ್ ಆದರೂ ಬರುತ್ತಲ್ಲ, ಅದಕ್ಕೆ. ಏನಂತಾರ ನಿಮ್ದೇನಾ? ಹಾಂ ಬನ್ನಿ, ಅಲ್ಲಿ ಮೇಲ್ಗಡೆ ಇದ್ದಾರಂತೆ, ಬರ್ತಾರಂತೆ, ಬನ್ನಿ ಪರವಾಗಿಲ್ಲ. ಅಲ್ಲಿವರೆಗೂ 1-2 ನಿಮಿಷ ವೇಟ್ ಮಾಡಿ ಶೂ ಹಾಕೋ ತೋರಿಸುತ್ತೆ. ಬರ್ತಾಯಿದ್ದಾರೆ, ಬರ್ತಾ ಇಲ್ಲ. ಬಣ್ಣಿಗೆ ಸಿಗ್ತೀನಿ ಮತ್ತೆ. ಇಲ್ಲಿ ಆಟೋ ಮೇಲೆ ಏನು ಲೈನ್ಸ್ ಹಾಕೊಂಡ್ರೆ, ಹ್ಞೂ ಕಣ್ರಪ್ಪ ನಾವೆಲ್ಲ ಸರಿ ಇಲ್ಲ, ನೀವೇನು ಸಚಾಕೋಳ ಎಲ್ಲಿ ಲೈನ್ಸ್ ಹಾಕಿಬಿಟ್ಟವನೇ ಬಾಯಿ ಬೆಂಕಿ. ಇನ್ನೂ ಹೋಗ್ತಾನೆ ಇದ್ದೀನಿ ಗೈಸ್. ಆಲ್ಮೋಸ್ಟು ಎಷ್ಟು 8 ಟೈಮಿಂಗ್ಸು 8:50 ಗೈಸ್. ಆಲ್ಮೋಸ್ಟು ಹತ್ತತ್ರ ಇನ್ನೂ ಎಷ್ಟೊತ್ತಾಗುತ್ತೆ ಯಾರಿಗತ್ತು ಡ್ರಾಪ್ ಕೊಡೋಕ್ಕೆ. ನಾವು 8-9 ಕಿಲೋಮೀಟ್ರ್ ಇರಬೇಕು. 8-9 ಇಲ್ಲ ಅನ್ಕೋತೀನಿ ಇವಾಗ. ಹುಡಿ ಅದಾದಮೇಲೆ ಇವಾಗ ಎಲ್ಲಿ ಕೆ ಆರ್ ಪುರಮ್ ಇದ್ರ ಹತ್ರ ಇದ್ದೀನಿ, ಟ್ರೈನ್ ಫ್ಯಾಕ್ಟ್ರಿ ಅದ್ರ ಹತ್ರ. ಅಲ್ಲಿಂದ ರೈಲ್ವೆ ಸ್ಟೇಷನಿಂದ ಹುಡಿ ಕಡೆಯಿಂದ ಬ್ರೂಕ್ ಫೀಲ್ಡ್ ಅಲ್ಲಿಗೆ ಐತೆ ಡ್ರಾಪ್ ಗೈಸ್. ಇವಾಗ ಅನ್ನಕ್ಕೆ ಬರ್ತಾಯಿಲ್ಲ ಗೈಸ್. ಬ್ರೂಕ್ ಫೀಲ್ಡಲ್ಲಿ ಇದ್ದೀನಿ ಇವಾಗ, ವೈಟ್ ಫೀಲ್ಡ್ ಪಕ್ಕದ್ದು. ಸರ್ ಇಲ್ಲೇ ಅಲ್ವಾ? ಮನೆಗೆ ಎಷ್ಟು ರೂಪಾಯಿ ಕೊಟ್ಟಿದ್ರು ನೋಡೋಣ. ಆಲ್ಮೋಸ್ಟು 240 ರುಪೀಸ್ ಗೈಸ್. ಸರ್ 240. ಬನ್ನಿ ಗೈಸ್, ಇನ್ನೂ ಅಮೌಂಟೇ ಪೇ ಆಗಿರಲ್ಲ ಅಷ್ಟು ಬೇಗ ನಾನು ಡೆಲಿವರಿ. ಇದು ಯಾವ್ದು ಬಿತ್ತು ಗೈಸ್ ಲಾಂಗು. ಇದೇನು ಗೈಸ್, ಇದು ಆಫ್ ಮಾಡೋಕ್ಕೆ ಬಿಡಲ್ಲ ಇದು. ತೋ 240 ಆಫ್ ಆಯಿತು. ಸ್ಕ್ಯಾನರ್ ಕೊಟ್ಬಿಡೋಣ ಇವಾಗ ಫಸ್ಟಿಗೆ. ಕಳಿಸಿ 240. ಊಬರ್ ಓಪನ್ ಮಾಡ್ಕೊಂಡು ಬಿಡೋಣ ಗೈಸ್. ಊಬರಲ್ಲಿ ಜಾಸ್ತಿ ಕೊಟ್ಟರು ಕೊಡ್ತಾನೆ, ಅದಕ್ಕೆ ಫಸ್ಟು ಊಬರು. ಓಕೆ ಸರ್, ಥ್ಯಾಂಕ್ ಯು, ವೆಲ್ಕಮ್. ಬನ್ನಿ ಗೈಸ್, ಇವಾಗ ತಂದುಬಿಟ್ಟೆ. ಆಲ್ಮೋಸ್ಟ್ 1 ಅವರ್ 15 ನಿಮಿಷ ಆಯಿತು. ಇವಾಗ ಬಿಟ್ಟಿದ್ದೀನಿ. ಯಪ್ಪ ದೇವರೇ, ಏನು ಬಿಸಿಲಿದೆ ಗೈಸ್. ಬೆಳಗ್ಗೆ ಈ ಥರ ಏನು ಚಪಾತಿ ಅದು ಇದು ತಿನ್ಕೊಂಡು ಬಂದಿದ್ದೀನಿ ಗೈಸು. ನೀರಡಿಸಿಗೆ ಆಗ್ತೈತೆ. ಬಾಟಲ್ ಆದರೂ ತೊಗೋಬೇಕಂದು 54 ರೂಪಾಯಿ. ನಮಗೆ ಒಟ್ಟಿನಲ್ಲಿ 100 ರೂಪಾಯಿ ಮಿನಿಮಮ್ ಬೇಕು. 100 ರೂಪಾಯಿ ಮೇಲೆ ಮತ್ತು 150, 200 ರೂಪಾಯಿ ಈ ಥರ ಇದ್ದರೆ ಮಾತ್ರ ಕೊಡು. ಓಕೆ, ಊಬರ್ ಓಲಾನ ಓಪನ್ ಮಾಡ್ಕೊತೀನಿ ಗೈಸ್. ಹಾಗೇ ಇರಿ, ಯಾಕಂದರೆ ಅದರಲ್ಲಿ ಅಷ್ಟೇ ಕೊಡ್ತಾನೆ ರ್ಯಾಪಿಡೋದಲ್ಲಿ. ಸುಮ್ಮನೆ ಇದಕ್ಕೆ ಸ್ವಲ್ಪ ಜಾಸ್ತಿ ಆದರೂ ಕೊಡ್ತಾನೆ ಅಂದ್ಕೊಂಡು ಇದನ್ನು ಲಾಗಿನ್ ಮಾಡ್ಕೊಂಡಿದ್ದೀನಿ. ಸಿಗ್ತೀನಿ ಮತ್ತೆ ಗೈಸ್. ಊಬರಲ್ಲಿ ಒಂದು ಬಿದ್ದೈತೆ 8 ಕಿಲೋಮೀಟ್ರಿಗೆ 151 ರೂಪಾಯಿ ಕೊಟ್ಟವ್ರೆ. 1.5 ಕಿಲೋಮೀಟ್ರ್ ಪಿಕಪ್ಪಿಗೆ ಬಂದುಬಿಟ್ಟಿದ್ದೀನಿ. ನೋಡೋಣ, ಕಸ್ಟಮರ್ ಫೋನ್ ಮಾಡಿದ್ದೆ. ಕೃಷ್ಣ ಎಕ್ಸಲೇಜ್ ಇಲ್ಲೇ ಇದೆ, 3rd ಮೇನ್ ರೋಡು. ಎಲ್ಲವ್ರೆ ಕಸ್ಟಮರ್. ಇದು ಮ್ಯಾಪ್ ನೋಡಿ, ಎಲ್ಲೆಲ್ಲ ತೋರಿಸುತ್ತೆ. ಒಂದು ಸರಿ ಆ ಕಡೆ ತೋರಿಸುತ್ತೆ, ಒಂದು ಸರಿ ಈ ಕಡೆ ತೋರಿಸುತ್ತೆ. ಯಾವುದು 3rd ಮೇನ್ ರೋಡಾ? ಥರ್ಡ್ ಮೇನ್ ರೋಡ್ ಅಂತ ಹೇಳ್ತೈತೆ. ಇದೆ ಅಪಾರ್ಟ್ಮೆಂಟ್ ಅಂದರೆ ಟೈಪಿಂಗ್ಸಲ್ಲಿ ಕೃಷ್ಣ ಎಕ್ಸಲೇಜ್ ಅಂತ ಹಾಕೋರಲ್ಲ. ಇಲ್ಲೇ ಇದ್ದೀನಿ, ನೋಡೋಣ ಇರಿಗೆ ಸಿಗ್ತೀನಿ ಗಾಯ್ಸ್. ಪಿಕಪ್ ಮಾಡ್ಕೊಂಡಿದ್ದೀನಿ 7 ಕಿಲೋಮೀಟ್ರಿಗೆ 41 ನಿಮಿಷ ತೋರಿಸ್ತೈತೆ ಗೈಸ್. ಯಪ್ಪ, ಅಷ್ಟು ಅದಕ್ಕೆ 151 ರೂಪಾಯಿ ಕೊಟ್ಟಿರೋದು. ಏನು ಸುಮ್ಮನೆ ಕೊಡ್ತಾನ ಹೇಳಿ ಒಬ್ಬರು. ಮಾರ್ತಳ್ಳಿ ಬ್ರಿಡ್ಜ್ ಅಂತ ಫುಲ್ಲು ಜಾಮ್ ಆಗಿಬಿಟ್ಟೈತೆ. ಫುಲ್ಲು ಸಿಕ್ಕಾಬಿಟ್ಟೆ. ನೋಡೋಣ ಗೈಸ್, 38 ನಿಮಿಷ ತೋರಿಸ್ತವನೆ. ಮಾರ್ತಳ್ಳಿ ಒಂದು ಬ್ರಿಡ್ಜ್ ದಾಟಿದ್ರೆ ಬೇಗ ಹೋಗ್ತೀನಿ ಅಷ್ಟೇ. ಇದು ಇವಾಗ ಡ್ರಾಪ್ ಮಾಡಿದೆ 145 ಮೇಡಮ್. ಹೆಲ್ಮೆಟ್ ಕೊಡಿ ಹಾಗೆ. ಬನ್ನಿಗೆ ಅದು 145 ಅಂತ ತೋರಿಸಿದ. 60 ರೂಪಾಯಿ ಬೇಡ, 120 ರೂಪಾಯಿ ಬೇಡ,
₹48 ಬೇಡ, 150. ವೆಲ್ಕಮ್. ಬನ್ನಿ. ಇನ್ನೂ ಯಾವ ಕಡೆ ಹೋಗ್ಬೇಕಪ್ಪ ಇದು? ಎಲ್ಲಿದ್ದೀನಿ ನಾನು ಇವಾಗ? ಗೊತ್ತಿಲ್ಲ ಎಲ್ಲಿದ್ದೀನಂತ. ಆಲ್ಮೋಸ್ಟ್ ಬಾರಕ್ಕ ಈ ಕಡೆ ಸೈಡಕ್ಕೆ ಅಕ್ಕ ನೀನು. ಬನ್ನಿ ಜನರೇ, ಹೋಗೋಣ 104 ಕಿಲೋಮೀಟ್ರ್ ಪಿಕಪ್ಪ. ನಿಮ್ಮ ನೋಡೋದು ಯಾವ ಗುರು ಇದು? ಇಂಡಿಕೇಟರ್ ಹಾಕಲ್ಲ ಏನಿಲ್ಲ. ಇವನು ಯಾರು ಗುರು? 4-5 ಕಿಲೋಮೀಟ್ರ್ ಪಿಕಪ್ ಇಡ್ತಾನೆ. ಇದು ಗ್ಲೋಬಲ್ ಟೆಕ್ನಾಲಜಿ ಪಾರ್ಕ್ ಹತ್ರ ಇದ್ದೀನಿ ಇವಾಗ. ಎಲ್ಲಿ? ಬೆಳ್ಳಂದೂರು. ಐ ಆಮ್ ಇನ್ ದ ಬೆಳ್ಳಂದೂರು. ಬಂಡ್ರೋ. ಇದೇನು ಮ್ಯಾಪ್ ಈ ಥರ ಯಪ್ಪ ನೋಡಿ 5.8 ಕಿಲೋಮೀಟ್ರು. ಕಸ್ಟಮರ್ ಯಾರೂ ಕ್ಯಾನ್ಸಲ್ ಮಾಡಲ್ಲ, ಬರಲಿ ಪರವಾಗಿಲ್ಲ ಅಂತ. ಯಾಕಂದ್ರೆ ಯಾರೂ ಎಕ್ಸೈಟ್ ಮಾಡ್ಕೊಳ್ತಾ ಇಲ್ಲ. ಅಷ್ಟೊಂದು ಏನು ಕೊಡೋದು ನನಗೆ. 1 ಕಿಲೋಮೀಟ್ರು 1.5 ಕಿಲೋಮೀಟ್ರ್ ಇದ್ದರೆ ಮಾತ್ರ ಪಿಕಪ್ಗೆ ಹೋಗ್ತೀನಿ. ಇದು ಹೋಗಲ್ಲ, ಹೋಗ್ರೆ ಆ ಕಡೆ. ನೋಡೋಣ ಇರೇ ಗೈಸ್. ಒಂದು 240 ಪ್ಲಸ್ ಒಂದು 150 ಎಷ್ಟಾಯಿತು? ನಾವು ಗಣಿತದಲ್ಲಿ ವೀಕು ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಸಂಜೆ ಜಸ್ಟ್ ಮಿಸ್ಸು. ಯಾವುದಾರು ಒಂದು ₹500 ಆರ್ಡ್ರ್ ಆದರೂ ಕೊಡಪ್ಪ ನೆಲಮಂಗಲಾಗಿ ಇಲ್ಲಿಂದ. ನೋಡೋಣ, ನೀನು ಊಬರ್ದಾವು ಆಗಿದ್ದರೆ ನನಗೆ ₹500 ಆರ್ಡ್ರ್ ಕೊಡು. ಅಷ್ಟೊಂದೇನು ಬೇಡ, ಸಾಕು. ₹200 ಕೊಟ್ಬಿಡ್ಲಿ. ಇರಿಗೆ ಸಿಗ್ತೀನಿ ಗೈಸ್. ಡ್ರಾಪ್ ಮಾಡಿದೆ ಎಲ್ಲಿ? HMT ಹತ್ರ. ಅಲ್ಲೇ ಫುಟ್ಪಾತ್ ಮೇಲೆ ಬಿಟ್ಟನಲ್ಲ, ಅದಕ್ಕೆ ಫುಟ್ಪಾತ್ ಮೇಲೇ ಹೋಗ್ತಾಯಿದ್ದೀನಿ. ಯಾಕಂದ್ರೆ ಮತ್ತೆ ಇಳಿಯೋಕ್ಕಾಗಲ್ವಲ್ಲ, ಯಾಕಂದ್ರೆ ಫುಲ್ ಜಾಮ್ ಆಗಿತ್ತಲ್ಲ. ನೋಡಿದ್ರೆ ಎಲ್ಲ ಗೈಸ್ ನನಗೆ ನಿನ್ನೆನೂ ಆನ್ಲೈನೇ ಸಿಕ್ಬಿಟ್ಟವೆ. ಇವತ್ತು 2 ಕಸ್ಟಮರು ಆನ್ಲೈನ್ ಗೈಸ್. ಏನು ಮಾಡೋಕ್ಕಾಗಲ್ಲ. ಇದರಲ್ಲಿ ಓಲಾದಲ್ಲಿ ಎಷ್ಟು ಆಗಿದೆ ಅಂದರೆ 115 ಓಲಾದಲ್ಲಿ ಆಗಿದೆ. ಮತ್ತು ಊಬರಲ್ಲಿ ಎಷ್ಟಪ್ಪ ಅಂದರೆ ಊಬರಲ್ಲಿ ನೋಡ್ಬಿಡ. ಓಪನ್ ಆಗೋ ಊಬರಲ್ಲಿ ಎಷ್ಟಾಗಿತ್ತು? 321. ಮತ್ತು ರ್ಯಾಪಿಡೋ 240. ರ್ಯಾಪಿಡೋದಲ್ಲಿ ಒಂದೇ ಹೊಡೆದಿರೋದು. ಊಬರಲ್ಲಿ ಒಂದು 2-3 ಹೊಡೆದಿದ್ದೀನಿ. ಓಲಾದಲ್ಲಿ ಒಂದೇ ಗೈಸ್. ನೋಡೋಣ ಇವಾಗ ಮತ್ತೆ ಲಾಗಿನ್ ಆಗಿದ್ದೀನಿ. ನೋಡೋಣ ಎಷ್ಟು ಗಂಟೆ? 11:50 ಗಂಟೆ ಆಗಿದೆ. ಸಿಗ್ತೀನಿ ಮತ್ತೆ ಗೈಸ್. ಇವಾಗ ನಮ್ಮ ಏರಿಯಾದ ಒಂದು ಗಂಗಾನಗರ ಬಿಟ್ಟೆ. ಆಲ್ಮೋಸ್ಟು 5 ಗಂಟೆ ಡ್ಯೂಟಿ ಸ್ಟಾರ್ಟ್ ಮಾಡಿದ್ದೆ. ಇಲ್ಲಿ ಬರೋಕ್ಕೆ 6 ಗಂಟೆ ಆಯಿತು. ಯಾಕಂದರೆ ಟ್ರಾಫಿಕ್ ಇತ್ತಲ್ಲ. ಇದೇನು ಗೈಸ್ ಇದು? 43 MH ಮೊಬೈಲ್ ಸರ್ವಿಸ್ ಸೆಂಟ್ರ್ ಫೋರ್ಸ್ಮನ್ ಸುಲ್ತಾನ್ ಪಾಳ್ಯಕ್ಕೆ ಯಾರು ಹೋಗ್ತಾರೆ ಗೈಸು? ರೀ ಸಂಜಯ್ ನಗರ ಕಡೆ ಹೋಗ್ಬಿಡೋಣ ಗೈಸ್ ಇಲ್ಲಿಂದ. ಏನು ಟ್ರಾಫಿಕ್ ಬೇರೆ ಆಗಿಬಿಟ್ಟೈತೆ ಫುಲ್ಲು. ಇರೋಣ, ಆ ಸೈಡಿಗೆ ಹೋಗ್ಬಿಡ್ತೀನಿ ಆ ಕಡೆ. ಬನ್ನಿ ಗೈಸ್, ಸಿಗ್ತೀನಿ ಮತ್ತೆ ಆಮೇಲೆ. ನೋಡೋಣ ಗೈಸಲ್ಲಿ 80 ಫೀಟ್ ರೋಡ್ ಹತ್ರ ಬಂದೆ. ಮ್ಯಾನೇಜರ್ ಇದ್ದಾರೆ ಅಂತ ಅಂದ್ಕೊಂಡು ನೋಡಿದ್ರೆ ಮ್ಯಾನೇಜರೇ ಬಂದಿಲ್ಲ ಗೈಸ್. ಇವಾಗ KFC ಹತ್ರ ಹೋಗ್ಬಿಟ್ಟು ನೋಡ್ತೀನಿ ಅಲ್ಲಿದ್ದಾರೆ ಅಂತ. ನಂದು ಐಡಿ ಏನಾದರೂ ಮಾಡಿ ಓಪನ್ ಮಾಡಿ ಕೊಡ್ತಾರೆ ಅಂತ ಕೇಳಬೇಕಂತ ಬಂದರೆ ಇಲ್ಲ ಗೈಸ್. ಏನು ಮಾಡೋದು? ಸ್ಮೋಕಿ ಡೋಕಿಯಲ್ಲಿ ಏನು ರೂಲ್ ಸ್ಮೆಲ್ ಬಂದುಬಿಡುತ್ತೆ ಗೊತ್ತಾ ಗೈಸ್. ಸ್ಮೋಕಿ ಡೋಕಿಯಲ್ಲಿ ಸಾಕಷ್ಟು ಸ್ಮೆಲ್ಲು ಗಮ್ ಅಂದ್ಬಿಡ್ತೈತೆ. ಕರೆ ಈ ರೋಡ್ನೇ ಬಂದರೆ ಏನೋ ಒಂದು ಥ್ರಿಲ್ ನನಗೆ, ಏನೋ ಒಂಥರ ಎಮೋಷನ್ನು. 80 ಫೀಟ್ ರೋಡ್ ಎಲ್ಲರೂ ನಮ್ಮ ಡೆಲಿವರಿ ಬಾಯ್ಸ್ಗೆ ಸಖತ್ತಾಗಿದ್ದು ಬಿಡುತ್ತೆ. ಈ ಆರ್ಡ್ರ್ ಇರಲೋ ಬಿಡಲಿ, ಏನೋ ಒಂಥರ ಖುಷಿ ಇಲ್ಲಿ. ಇರಿ ಗೈಸ್, ನೋಡೋಣ. ಇನ್ನೂ ಯಾವುದೂ ಬಿದ್ದಿಲ್ಲ. CBI ರೋಡಲ್ಲಿ ಡ್ರಾಪ್ ಮಾಡ್ಕೊಂಡು ಬಂದಿದ್ದೀನಿ. 3 ಅಪ್ಲಿಕೇಶನ್ ಆನ್ ಇದೈತೆ, ಆದರೂ ಒಂದೂ ಬಿದ್ದಿಲ್ಲ ಗೈಸ್. ಇನ್ನು ಯಾವುದು ಬಿತ್ತು? ಇರಿ KR ಪುರಮ್ಮ. ಇಲ್ಲಿಂದ ಯಾವ ಸಂಗೇನು ಹೇಳಿ ಇಷ್ಟು ದೂರ ಯಾರು ಹೋಗ್ತಾರೆ ಗೈಸ್? KR ಪುರಮ್ ಐತೆ, ಬೇಡ ಇದು. ಮತ್ತು ಅಲ್ಲಿಂದ ಯಾವುದು ಬೀಳಲ್ಲ ಗೊತ್ತು ನನಗೆ. ಸುಮ್ಮನೆ ಇಲ್ಲ ಲೋಕಲ್ ಹೊಡೆಯೋಣ ಬಂದಿದ್ದೀನಿ ಇವಾಗ. ಯಲಹಂಕ, ವಿದ್ಯಾರಣ್ಯಪುರಮು, RT ನಗರ, CBI ರೋಡ್, ಈ ಥರ ಸಂಜಯ್ ನಗರ, ಮತ್ತಿಕೆರೆ, ರಾಜನಗರ. ನೋಡಿ ₹231 ಕೊಡ್ತಾನೆ. ಇರು ನೋಡೋಣ ಏನೈತೆ. ಎಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ನೋಡೋಣ ಗೈಸ್, ಮಾಡ್ಕೊಂಡಿದ್ದೀನಿ. ಮತ್ತೆ ಕ್ಯಾನ್ಸಲ್ ಮಾಡಿದ್ರು ಮಾಡ್ತೀನಿ. ನೋಡೋಣ ಪಿಕಪ್ ಎಲ್ಲಿ ನೋಡ್ತೀನಿ. ಅದು ಸರಿಯಾಗಿ ಗೊತ್ತಿಲ್ವಲ್ಲ. ಇದನ್ನು ಎಕ್ಸೆಪ್ಟ್ ಆಗಿಲ್ಲ ಅನಿಸುತ್ತೆ ನನ್ನ ಪ್ರಕಾರ. ಯಾವುದು ಬಂತು ಅನಿಸುತ್ತೆ. ಎಲ್ಲಿ ಗೈಸ್ ಇದು ಪಿಕಪ್ಪು? ಆ ಕಡೆ ಹೋಗ್ತಾರೆ. ನಹೀಮ್ ಅಂತ ಕಸ್ಟಮರ್ ಹೆಸರು. ಬನ್ನಿ, ಬೇಡ ಕ್ಯಾನ್ಸಲ್ ಮಾಡ್ಕೊಂಡು ಆನ್ಸೇಫ್ ಪಿಕಪ್ಪು ಕ್ಯಾನ್ಸಲ್ ಗೈಸ್. ಬನ್ನಿ KFC ಹತ್ರ ಹೋಗ್ಬಿಟ್ಟು ನೋಡ್ತೀನಿ ಮ್ಯಾನೇಜರ್ಸ್ ಇದ್ದಾರೋ ಇಲ್ವೋ ಅಂತ. ನನಗೂ ಗೊತ್ತಿಲ್ಲ. ಅಂದರೆ ಸ್ವಿಗ್ಗಿದ ನಮ್ಮ ಹುಡುಗರು ಕೇಳಿದೆ, ಎಲ್ಲಿಲ್ಲ ಅಂತ ಹೇಳಿದ್ರು ಮ್ಯಾನೇಜರ್ಸ್. ಏನೋ ಮೆಸೇಜ್ ಬರುತ್ತಲ್ಲ ಸ್ವಿಗ್ಗಿ ಅಪ್ಲಿಕೇಶನಲ್ಲಿ, ಇದರಲ್ಲಿ ಬಂದಿಲ್ಲ ಇನ್ನೂ. ಅಂದರೆ BL ರೋಡಕ್ಕೆ ಅದು BLಲ್ಲಿರೋದು KFC ಇದ್ರ ಹತ್ರ ಬರ್ತಾರಲ್ಲ, ಅಲ್ಲಿ ನೋಡ್ತೀನಿ ಇರಿ ಗೈಸ್. ಮನೆ ಕಡೆ ಹೋಗ್ತಾ ಇದ್ದೀನಿ. ಒಂದು ಆರ್ಡ್ರ್ ಬಿದ್ದೈತೆ ಅಂತ ಎತ್ಕೊಂಡೆ. ಹಿಂಗೋ ಯಾವ ಕಡೆ ಅಂದರೆ ಇಸ್ರೋ ಕ್ವಾರ್ಟರ್ಸ್ ಹತ್ರ. ಏನು ಅದು ಕುವೆಂಪು ಸಿಗ್ನಲಿಂದ BL ಸಿಗ್ನಲ್ ಬರೋಕ್ಕೆ 15-20 ನಿಮಿಷ ತೊಗೊಂಡಿದ್ದೀನಿ ಗೈಸ್. ಏನು ಸ್ಟಾಪ್ ಮಾಡಿದ್ರೆ ಸಿಗ್ನಲ್ಲು ಇಲ್ಲಿ ಅಪ್ಪ ಸಿಕ್ಕಾಪಟ್ಟೆ ತಲೆನೋವಾಗಿತ್ತು. ಇವಾಗ ಸಿಗ್ನಲ್ ದಾಟ್ಕೊಂಡು ಬಂದಿದ್ದೀನಿ. ಓಹೋ ಮೆತ್ತಗೆ ಸುಭಾಷ್. ದೊಡ್ಡ ಕಾರ್ಗಳು ಮೊದಲೇ
ಯಾವುದು ಟಾಟಾ ಕಂಪ್ನಿದು ಐತೆ ಅನಿಸುತ್ತೆ, ಗೊತ್ತಿಲ್ಲ ಯಾವುದಂತ. ಕ್ರೋಯನ ಯಾವುದೋ ಒಂದು ಹೋಗಿ ಇಟ್ಬಿಡೋದಾಗಿಬಿಟ್ಟು ಅವನು ಎಲ್ಲಿ ಬೋರ್ಡ್ ಬಿಟ್ಟು ಹಾಕಿಬಿಟ್ಬಿಟ್ಟವ್ರೆ. ನೋಡೋಣ ಇದನ್ನು ಕೊಟ್ಟುಬಿಟ್ಟು ಗೈಸ್ ಮನೆಗೆ ಹೋಗ್ತೇನೆ. ಆಲ್ಮೋಸ್ಟ್ ಇವತ್ತಿಂದ ಅರ್ನಿಂಗ್ಸು ಒಂದು 800-900 ರೂಪಾಯಿ ಆಗಿದೆ ಅಷ್ಟೇ. ಯಾಕಾದರೂ ಮನೆಗೆ ಹೋಗ್ಬಿಟ್ಟು ಮಲ್ಕೊಂಡು ಅನಿಸ್ಬಿಟ್ಟೈತೆ ಮಧ್ಯಾಹ್ನ. ನೋಡೋಣ ಇವಾಗ ಮನೆಗೆ ಹೋಗ್ಬಿಟ್ಟು ಸಂಜೆನೇ ಸಿಗ್ತೀನಿ. ಯಾಕಂದರೆ ಅಂದರೆ ಮಳೆ ಬರೋ ವೆದರ್ ಆಗಿಬಿಟ್ಟೈತಲ್ಲ ಫುಲ್ಲು. ಸುಗಿದ್ರೆ ಮಾಡ್ಕೊಂಡು ಹೋಗ್ಬೋದು, ಮಳೆ ಇದ್ರೇನೋ ಇದನ್ನಿದ್ರೇನೋ ಗಿನ್ಕೋಟ್ ಹಾಕೊಂಡು ಮಾಡ್ಬೋದು. ಇದು ಬೈಕ್ ಟ್ಯಾಕ್ಸಿ ಮಾಡೋಕ್ಕಾಗಲ್ವಲ್ಲ, ಅದಕ್ಕೆ ಇದು ಇಸ್ರೋ ಕಟ್ರಸ್ ಹತ್ರ ಡ್ರಾಪ್ ಕೊಟ್ಬಿಟ್ಟು ಡೈರೆಕ್ಟ್ ಮನೆಗೆ ಹೋಗ್ತೀನಿ. ಇವತ್ತಿನ ಅರ್ನಿಂಗ್ಸು 800 900 ರುಪೀಸ್ ಆಗಿದೆ ಅಷ್ಟೇ ಗೈಸು, ಏನು ಜಾಸ್ತಿ ಆಗಿಲ್ಲ. ಈ ವಿಡಿಯೋ ಇಲ್ಲಿಗೆ ಮಾಡ್ತೀನಿ ಗೈಸ್. ಈ ವಿಡಿಯೋ ಎಷ್ಟಾದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ ಬಾಯ್.